ಕೂತ್ಗಳೇ ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಲ್ಲ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ಈಗ ರವಿವರ್ಮ ಕುಮಾರ್ ಅವರು ಅವರ ಬದುಕನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರ ಬದುಕನ್ನ ಸಾರ್ಥಕ ಮಾಡ್ತಾರೆ. ನಿಮಗೆ ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೊಂಡ್ರೆ ನನ್ನ ಬದುಕು ಸಾರ್ಥಕ ಆಗಿದೆ ಇಲ್ಲವೋ ಅಂತಕ್ಕಂಥದನ್ನ ನೋಡ್ಕೋಬೇಕು. ಸಾರ್ಥಕ ಆಗಿದ್ರೆ ಹುಟ್ಟಿದಕ್ಕೂ ಸಾರ್ಥಕ ಆಯ್ತು, ಇಲ್ಲಿ ಹೋದ್ರೆ ನಿರರ್ಥಕ ಆಗ್ತದಲ್ವಾ? ಅದಕ್ಕೆ ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೋಬೇಕು. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ? ಈ ಮಧ್ಯೆ ಬದುಕ್ತೀವಲ್ಲ ನಾವು, ಆ ಮಧ್ಯೆ ಬದುಕ್ತಕ್ಕಂಥ ಅವಧಿನಲ್ಲಿ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದೇವೋ ಇಲ್ಲವೋ ಅಂತ ಒಂದ್ಸಾರಿ ನೋಡ್ತೀವಿ. ಸಾರ್ಥಕ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಅನ್ಸಿದ್ರೆ ಅದು ನಿರರ್ಥಕ. ಎಲ್ಲ ಪ್ರಾಣಿಗಳು ಕೂಡ ಹುಟ್ಟುತ್ತವೆ, ಸಾಯ್ತವೆ. ನೀವು ಕೂಡ, ಮನುಷ್ಯರು ಕೂಡ ಹುಟ್ಟುತ್ತಾರೆ, ಸಾಯ್ತಾರೆ. ಅದನ್ನು ಸಾರ್ಥಕ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು, ಯಾರೇ ಆಗಲಿ.